ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಮ್ಮ ಸೈಟ್ ವಿಷಯ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆಲ್ಸೋ ಡೈಲಿ ವ್ಲಾಗ್ನ ಹಾಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೊನ್ನೆ 11ನೇ ತಾರೀಕಿಗೆ ನನ್ನ ಪಾಪು ಹುಟ್ಟಿ 2 ತಿಂಗಳು ಕಂಪ್ಲೀಟ್ ಆಗಿದೆ. ವಿ ಆರ್ ಸೋ ಹ್ಯಾಪಿ. ಸೊ ತುಂಬ ಬೇಗ ದಿನಗಳು ಕಳೀತಾ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಮೊನ್ನೆ ಕರ್ಕೊಂಬಂದಂಗಿದೆ ನಾನು ಅವಳನ್ನ. ಬಟ್ ವಿ ಆರ್ ಸೋ ಹ್ಯಾಪಿ. 2 ತಿಂಗಳು ಕಂಪ್ಲೀಟ್ ಆಯಿತು. ಆ್ಯಂಡ್ ಇಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ ಆರಾಮಾಗಿದೆ, ಎಲ್ಲ ಚೆನ್ನಾಗಿದೆ. ನೈಟ್ ಮಲ್ಕೋತಾಳೆ ಆರಾಮಾಗೆ. ಸೊ ಮಲ್ಕೊಳ್ಳೋದಕ್ಕೆ ನಾನು ಏನೇನು ಫಾಲೋ ಮಾಡಿದೆ ಫಸ್ಟ್ ಮಂತಿಂದ ಅಂತ ಏನಾದರೂ ನಿಮಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಆ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಬಿಕಾಸ್ ಈಗ ನನ್ನ ಪೇಜಲ್ಲಿ ಏನಾಗಿದೆ ಗೊತ್ತಾ, ಸೊ ನಾನು ನನ್ನ ಗೊಂಬೆ ಮಗ ಹುಟ್ಟಿದ ಮೇಲೆ ಒಂದು ವರ್ಷ ಫುಲ್ಲು ಪೇರೆಂಟಿಂಗ್ ಬಗ್ಗೆನೇ ನಾನು ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿದೆ, ಆಯಿತಾ. ಅದಾದಮೇಲೆ ಯಾವಾಗ ನಂದು ರೆಗ್ಯುಲರ್ ಸ್ಟಾರ್ಟ್ ಮಾಡಿದೆ ನೋಡಿ, ನಂದು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋದು, ನನಗೆ ಇನ್ಸೈಟಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ 18 to 24 ಒಳಗೆ ಇರೋ ಹುಡುಗಿರು ಜಾಸ್ತಿ ವೀಡಿಯೋಸ್ನ ನೋಡ್ತಾ ಇದ್ದಾರೆ ನಂದು, ಆಯಿತಾ. ಸೊ ಅವರಿಗೆ ಈ ಪ್ಯಾರೆಂಟಿಂಗ್ ರಿಲೇಟೆಡ್ ಅವಶ್ಯಕತೆ ಇಲ್ಲ ವೀಡಿಯೋಸ್ಗಳು. ಸೊ ನಾನೇನು ಮಾಡ್ಬೇಕು ಇವಾಗ, ಬ್ಯಾಲೆನ್ಸಿಂಗ್ ಹೇಗೆ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಜಾಸ್ತಿ ಕಾಲೇಜ್ ಹುಡುಗಿರೇ ನೋಡ್ತಾ ಇದ್ದಾರಲ್ಲ, ಸೊ ಅವ್ರಿಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಾಯಿದೆ ತುಂಬ. ಅಂದರೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಾನು ಮಾಡ್ಕೊಳ್ಳೋ ಮೇಕಪ್ ಇರ್ಬೋದು. ಸೊ ಬೇಸಿಕಲಿ ನಾನು ಮೇಕಪ್ ಆರ್ಟಿಸ್ಟ್ ಅಲ್ವಾ. ಸೊ ರಿಲೇಟೆಡ್ ಟು ಕಾಲೇಜ್ ಗರ್ಲ್ಸ್ ಹೆಂಗಿರ್ತಾರೋ ಆ ರೀತಿ ನಾನು ನನ್ನನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಸೊ ಆ ಥರ ಏಜ್ ಗ್ರೂಪ್ ಅವ್ರು ಜಾಸ್ತಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋದು. ಸೊ ಅಬೋವ್ 28-30 ಅವ್ರು ಸ್ವಲ್ಪ ಕಡಿಮೆ ಇದ್ದಾರೆ. ಹಂಗಾಗ್ತಿದೆ ವೀಡಿಯೋಸ್ಗಳು ನಂದು. ಹಾಗಾಗಿ ನನಗೇನಂದರೆ, ನಾನು ಮಿಕ್ಸು ಮಾಡಬೇಕಾಗತ್ತೆ ವೀಡಿಯೋಗಳನ್ನ. ಒಂದೇ ಥರ ನಾನು ತೊಗೊಂಡೋಗೋದಕ್ಕಾಗಲ್ಲ. ಅಟ್ಲೀಸ್ಟ್ ಅದೇ ಏಜ್ ಗ್ರೂಪ್ ಅವ್ರಿಗೆ ಮಾಡಬೇಕು, ಇದೇ ಏಜ್ ಗ್ರೂಪ್ ಅವ್ರಿಗೆ ಮಾಡಬೇಕು ಅಂತ ನಾನು ವೀಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಧ್ಯ ಪ್ಯಾರೆಂಟಿಂಗ್ ಇಷ್ಟ ಆದವ್ರು ಪ್ಯಾರೆಂಟಿಂಗ್ ಬಗ್ಗೆ ನೋಡಿ, ನನಗೇನು ವರ್ಕ್ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೇನು ವರ್ಕ್ ಆಗ್ತಿದೆ ನೀವು ಕಾಮೆಂಟ್ ಸೆಕ್ಷನ್ ಅದ್ರ ಬಗ್ಗೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಇಟ್ಸ್ ಲೈಕ್ ದಟ್, ಆ ಥರ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ ಬಿಟ್ವೀನ್ ನಿಮಗೆ ಯಾರಿಗೆ ನನ್ನ ಮೇಕಪ್ ವೀಡಿಯೋಸ್ ಆಗಲಿ, ನಾನು ಡ್ರೆಸ್ ಮಾಡ್ಕೊಳ್ಳೋದು, ಡ್ರೆಸ್ಸಿಂಗು, ಆ ಥರದ್ದೆಲ್ಲ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಫ್ಯಾಷನ್ ರಿಲೇಟೆಡ್, ಅದನ್ನು ಕೂಡ ನಾನು ವಿದೌಟ್ ಮಿಸ್ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಬಿಕಾಸ್ ಅದು ಒಂದು ಪಾರ್ಟ್ ನನಗೆ ತುಂಬ ಇಷ್ಟವಾಗಿರೋದು ಪಾರ್ಟು ಕಾಂಟೆಂಟ್ ಕ್ರಿಯೇಷನಲ್ಲಿ. ಹಾಗಾಗಿ ಪಾಪ ಇನ್ನೂ ಮಲ್ಕೊಂಡಿದ್ದಾಳೆ, ಅವಳು ಎದ್ದೋಳಷ್ಟರಲ್ಲಿ ಇದೊಂದು ವಿಡಿಯೋ ಫಿನಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ನೋಡಿ, ಇಲ್ಲೊಂದು ಸೊಳ್ಳೆ ಕಚ್ಚಿದೆ ರಾತ್ರಿ, ಹಿಂಗೆ ಕಚ್ಚಾಗ್ತಿದೆ ಅಂತ ನೋಡಿ, ರೆಡ್ ಪ್ಯಾಚಸ್ ಆಗಿಬಿಟ್ಟಿದೆ. ಸೊ ಎಸ್, ಹೆಂಗ್ ತಿಂತಾಳೆ ಗೊತ್ತಾ ಸೋಮ ಐಸ್ ಕ್ರೀಮು? ನೀವೇ ಆರ್ಡರ್ ಮಾಡಿದ್ ಮೊನ್ನೆ, ಅದನ್ನ ಫುಲ್ ಬಾಕ್ಸ್ ಬೇಕಂತೆ ಪ್ಯಾಂಟ್ ಮೇಲೆ ಬಾಯ್ ನೀನು ಯಾಕೆ ಬಾಯ್ ಅವ್ವ ನನಗೆ ಎತ್ತಕ್ಕಾಗಲ್ಲ ಇವಾಗ. ನಾನು ಹಿಂಗೆ ಗೊತ್ತಿರ್ತೀವಿ ಎತ್ತು ಅಂತಾರಲ್ಲ, ನಾನು ಗೊತ್ತಿರ್ಬೇಕು. ಅದು ಹೊಸದೇ ಆರ್ಡರ್ ಮಾಡಿಸ್ಕೋಗಲ್ ಪಪ್ಪನ ನೋಡು, ಇಲ್ಲೆಲ್ಲ ಮುರ್ತು ನಡಿ ಕಾರಲ್ಲಿ ಹೋಗ, ಹೋಟ್ಲ ಮಾತ್ರ ಇಸ್ಕೊಳ್ಳೋಣ. ಹಿಂಗೆ ಅದು ಮಾಡಿಲ್ಲ. ಮೇಲೆ ಹೋಟ್ಲು
ನೋಡಿ ಬಾ ಕುಂತ್ಕೊಳ್ಳಿ. ಜಾಣೆ ಆಗ್ಬೇಕು ನೀನು. ಒಳ್ಳೆ. ಒಂದಲ್ಲಿ ನೀರು ಹೊರಗಡೆ ಬರ್ಬೇಕು ಅವಾಗಿರೋದು ನಿಮಗೆ. ಕುಡ್ಬಿಟ್ಟು ಕೊಡ್ಬಿಡು. Thanks ಕೊಟ್ಬಿಡು. ಕೊಡ್ಬಿಟ್ಟು ಕೊಟ್ಬಿಡು. ಹಾ? ಕೊಟ್ಬಿಡು. ಅದೇ ಹಂಗಾಗಿ. ಅಮ್ಮ ಪಾಪನ್ ರಾಜಿ ಕೊಟ್ಟೆ ಕೊಟ್ಬಿಟ್ಟೆ. ರಾಜಿ ಕೊಟ್ಟೆ ನಿಂಗೆ ಬೇಡ ನೀವು ಹೊಡಿತೀಯಲ್ಲ, ನೀನು ಅಳಿಸ್ತೀಯ ಯಾವಾಗಲೂ ಪಾಪುನ, ಅದಕ್ಕೆ ಕೊಟ್ಟು ಕಳಿಸ್ಬಿಟ್ಟೆ. ರಾಜಿ ಕೊಟ್ಟೆ ಅದು ಕೊಟ್ಟು ಕಳಿಸ್ದೆ. ಚಿಂಕೋರಮ್ಮ ಚಿಂಕು ಕೊಟ್ಟು ಕಳಿಸ್ಬಿಟ್ಟೆ. ಹೌದಾ ನಾನು ಬೀಳಿಸ್ತೀಯ ಕೆಳಗಡೆ. ನಾನೇ ಬೀಳಿಸ್ಬಿಟ್ಟೆ. ಮುತ್ತ ಕೊಡಮ್ಮ. ಥ್ಯಾಂಕ್ ಯು. ಸ್ಕೂಲ್ಗೆ ಹೋಗ್ತಾ ಇದೆಯಾ? ಇಲ್ಲ ಇಲ್ವಾ? ರಾಜ ಇವತ್ತು ರಜಾ ಗೊತ್ತು. ಮಂಡೆಯಿಂದ ನನ್ನಿಂದ ರಾಜ ನನ್ನಿಂದ ಗೋ ಮಂಡೆಯಿಂದ ಗೋ. ಓಕೆ. ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ? ಏನು ಹೇಳ್ಕೊಡಲ್ಲ ಏನು ಹೇಳ್ಕೊಡಲ್ವಾ? ಡ್ಯಾನ್ಸ್ ಆಡ್ತಾ ಇದ್ದಲ್ಲ, ಡ್ಯಾನ್ಸ್ ಆಡ್ತಿದ್ದಲ್ಲ ಮತ್ತೆ ಮೊನ್ನೆ ಡ್ಯಾನ್ಸ್ ಆಡ್ತಿದ್ದಲ್ಲಪ್ಪ. ಯಾವ ಡ್ಯಾನ್ಸ್ ಆಡ್ತಿದ್ದೆ? ಮೋನಿಕಾ ಮೋನಿಕಾ ಡ್ಯಾನ್ಸಾ? ಶಬಾಷ್, ಸೂಪರ್. ಆಮೇಲೆ ಯಾವ್ದು ಟಿಫನ್ನಿಗೆ ಉಪ್ಪಿಟ್ಟು ಮತ್ತು ಪಕೋಡ ಇದಿಷ್ಟು ಮಾಡಿರೋದು ಅಷ್ಟೇ. ಕಿಚನೆಲ್ಲ ಕ್ಲೀನಾಗಿದೆ. ಮತ್ತು ನಮ್ದು ಏನಾಗಿದೆ ಅಂದರೆ ಇದು ಈ ವಾಟರ್ ಟ್ಯಾಂಕಿಂದು ಅಕ್ವಾಗಾರ್ಡ್ದು ಏನಾಗಿದೆ, ಇಲ್ಲಿ ವಾಟರ್ ಲೀಕ್ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ ನಿಮಗೆ. ಎದಳ್ಳ ಕ್ಲೋಸಾಗಿ ನೋಡಿದ್ರೆ ಗೊತ್ತಾಗತ್ತೆ ವಾಟರ್ ಲೀಕ್ ಆಗ್ತಾ ಇದೆ. ಸೊ ಅದನ್ನು ಸರಿ ಮಾಡಿಸೋದಕ್ಕೆ ಅಂತ ಬುಕ್ ಮಾಡಿದ್ದೀವಿ. ಬರ್ತಾರೆ ಆಮೇಲೆ ಸರಿ ಮಾಡಿಸ್ಬೇಕು. ಈಗ ಪಾಪು ಎದ್ಲಂತೆ, ಮೇಲೆಗಡೆ ಹೋಗೋಣ ಬನ್ನಿ ಬೇಗ. ಬಿಡು, ಕೈ ಬಿಡು. ವಾಟ್ ಈಸ್ ಯುವರ್ ನೇಮ್? ಫುಲ್ ನೇಮ್ ಹೇಳಪ್ಪ. ತಕ್ಷ್ವಿ. ಎಸ್, ವೆರಿ ಗುಡ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಯುವರ್ ಪಪ್ಪಾಸ್ ನೇಮ್? Papa Shamshakar. Okay. What is your mother name? Mama's name. ಜೋರಾಗಿ ಹೇಳಬೇಕು. ದೀಪಶೆ. What is your grandmother name? What is your ajji name? Garama. What is your sister name? ನಿನ್ ತಂಗಿ. Okay. Who is your best friend? Dev. Which school are you? Little Ellie. Wow, very good. What is your favorite color? Pink. Pink. Okay. What is your favorite fruit? Strawberry. Strawberry. Okay. What is your favorite food?
ಆ್ಯಪಲ್ ಈಸ್ ಆಲ್ಸೋ ಫ್ರೂಟ್. ಓಕೆ, ಫುಡ್, ನೀನು ಊಟ ಏನು ಇಷ್ಟ ನಿಂಗೆ? ತಿಂಡಿ. ಅದೇ ತಿಂಡಿ ಏನು ಇಷ್ಟ ಆಗುತ್ತೆ? ಜ್ಯೂಸ್. ಜ್ಯೂಸಾ? ಜ್ಯೂಸ್, ಓಕೆ. ಆಮೇಲೆ ನಿಂಗೆ ಪಲಾವ್ ಇಷ್ಟನಾ, ಅನ್ನ ರಸ ಇಷ್ಟನಾ, ಅಥವಾ ಪಾಸ್ತಾ, ಪಿಜ್ಜಾ ಏನು ಇಷ್ಟ ಅಂತ? ಪಾಸ್ತಾ. ಪಾಸ್ತಾ, ಓಕೆ. ಸೊ ನನ್ನ ನಂಬರ್ ಹೇಳ್ತೀಯಾ? 99861149. ವೆರಿ ಗುಡ್. ಯಾರು ನಿನ್ನ ಕರೆದ್ರೆ ಸ್ಕೂಲ್ ಹತ್ರ ಎಲ್ಲ ಏನು ಮಾಡಬೇಕಪ್ಪ? 99861149. ಅವ್ರಿಗೆ ನನ್ನ ನಂಬರ್ ಹೇಳ್ಬಿಟ್ಟು ಬತ್ತೀಯಾ? ಹಂಗಲ್ಲ, ಈಗ ನಿಮಗೆ ಸ್ಕೂಲ್ ಹತ್ರ ಯಾರು ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಟ್ಬಿಟ್ಟು ಕರೀತಾರೆ, ಹಾಗೇನು ಮಾಡ್ತೀಯಾ? ಟೀಚರ್ಸ್ಗೆ ಹೇಳ್ತೀಯಾ? ಓಕೆ. ಟೀಚರ್ಸಲ್ಲಿ ಯಾರು ಕಾಣಿಸಿಲ್ಲ ಅಂದರೆ ಅಮ್ಮಂಗೆ ಹೇಳ್ತೀಯಾ? ಅನು ಮ್ಯಾಮಿಗೆ ಹೇಳ್ತೀಯಾ? ಸರಿ, ಓಕೆ. ನಿಂಗೆ ಆ ಥರ ಯಾರು ಅಲ್ಲೆಲ್ಲ ಕರೆದ್ರೆ ಬಾ, ನಮ್ಮಮ್ಮ ನಿಮ್ಮಪ್ಪ ಬಂದಿದ್ದಾರೆ, ನಿಮ್ಮಮ್ಮ ಬಂದಿದ್ದಾರೆ ಅಂತೆಲ್ಲ ಕರೆದ್ರೆ ಎಲ್ಲೂ ಹೋಗಬಾರ್ದು. ಜಗಣ್ಣ ಅಂಕಲ್ ಜೊತೆಗಿರಬೇಕು, ಇಲ್ಲ ಟೀಚರ್ಸ್ ಜೊತೆ ಇರಬೇಕು ಯಾವಾಗಲೂ, ಆಯಿತಾ? ಹಾಂ, ಅಲ್ವಾ? ವೆರಿ ಗುಡ್. ಗುಡ್ ಪಾಪು, ನೀನು ಎಲ್ಲ ಕಲ್ತ್ಕೊಂಡಿದ್ಯಾ ಸ್ಕೂಲ್ಗೆ ಹೋಗಿ ಏನಲ್ಲ, ಮನೇಲಿದ್ದನ್ನೇ ನಾನೆಲ್ಲ ಹೇಳ್ಕೊಡ್ತಾ ಇರ್ತೀನಿ ಅವಳಿಗೆ. ಸ್ಕೂಲಲ್ಲಿ ಚೆನ್ನಾಗಿ ರೈಮ್ಸ್ ಹೇಳ್ತೀಯ ಯಾವುದಾದ್ರೂ? ಓ, ಅದನ್ನು ಕೇಳಲೇ ಇಲ್ಲ ನಾನು. ವಿಚ್ ಈಸ್ ಯುವರ್ ಫೇವ್ರೆಟ್ ಆ್ಯನಿಮಲ್? ವಾವ್, ಟೈಗರ್, ಜಿರಾಫೆ ಎಲ್ಲ ಇಷ್ಟನಾ? ಸೊ ಕ್ಯೂಟ್. ಗುಡ್ ಪಾಪು, ವೆರಿ ಗುಡ್. ಹೋಯ್ತ್ಯಾ? ಗುಡ್ ಗರ್ಲ್. ಹಾಗೆ ಪಾಪುನಿ ಎದ್ದಿದ್ಲು, ಅವಳಿಗೂ ಫೀಡ್ನ ಮಾಡಿಬಿಟ್ಟು ಅವಳು ಮತ್ತೆ ಸ್ವಲ್ಪ ಹೊತ್ತು ಆಟಾಡ್ತಾಳೆ. ಆಟಾಡ್ಬಿಟ್ಟು ಮತ್ತೆ ತಿರ್ಗಾ ಮಧ್ಯಾಹ್ನದ ಮೇಲೆ ಮಲ್ಕೊತಾಳೆ ಆರಾಮಾಗೆ, ಅಷ್ಟೇ. ಆಮೇಲೆ ನಮ್ಮ ಸೈಟು ವಿಷಯನ ತುಂಬ ಜನ ಕೇಳ್ತಾಯಿದ್ರಿ, ಏನು ಎಲ್ಲಿಗೆ ಬಂತು, ಯಾಕೆ ನೀವು ಅದ್ರದ್ದು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಏನಂದರೆ ಇಟ್ ಈಸ್ ಅಂಡರ್ ಪ್ರಾಸೆಸ್ ಅಂತ ಹೇಳ್ಬೋದು ನಾನು, ಆಯಿತಾ? ಸೊ ಕನ್ಫರ್ಮ್ ಆಯಿತು. ಈಗ ಅಷ್ಟೆಲ್ಲ ಸೈಟ್ ನೋಡಿದ್ವಿ ಅಂದರೆ ಎನಿವೇಸ್ ಯಾವ್ದಾದ್ರು ಒಂದು ಕನ್ಫರ್ಮ್ ಆಗಲೇಬೇಕು ಅಲ್ವಾ? ಸೊ ಕನ್ಫರ್ಮ್ ಮಾಡಾಗಿದೆ, ಅಗ್ರಿಮೆಂಟು ಆಗೋಗಿದೆ. ಸೊ ನಾನೇನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅದು ಒಂದು ಲಾಂಗ್ ಪ್ರಾಸೆಸ್ ಇದೆ, ಅದ್ರದ್ದು ಒಂದು 15 ದಿವಸ 20 ದಿವಸ ಟೈಮ್ ತೊಗೊಳುತ್ತೆ ಅದು. ಅದೆಲ್ಲ ಆದಮೇಲೆ ಒಟ್ಟಿಗೆ ನಿಮಗೆ ಅದ್ರದ್ದು ವಿಡಿಯೋ ಹಾಕೋಣ ಅಂತ ನಾನು ಹಂಗೆ ಅಂದ್ಕೊಂಡೆ. ಸೊ ಅದೊಂದು ವಿಡಿಯೋ ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಡೆಫಿನೆಟ್ಲಿ ಬರುತ್ತೆ. ಇಟ್ ಈಸ್ ವೆರಿ ವೆರಿ ಹ್ಯೂಜ್ ಸ್ಪೇಸ್. ನನಗಂತೂ ಫುಲ್ ಖುಷಿಯಾಗಿದೆ, ಸೋಮುಗೂ ತುಂಬ ಖುಷಿಯಾಗಿದೆ. ಆ ಪ್ಲೇಸ್ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಇನ್ಫ್ಯಾಕ್ಟ್ ಸೋಮುಗೆ ಒಂದು ಜಾಗ ಇಷ್ಟ ಆಗೋದು ಭಾರಿ ಕಡಿಮೆ, ಆಯಿತಾ? ಅವ್ರು ತುಂಬ ಪರ್ಟಿಕ್ಯುಲರ್ ಕೆಲವೊಂದು ವಿಷಯದಲ್ಲಿ, ಅಂದರೆ ರೋಡು ತುಂಬ ವೈಡ್ ಆಗಿರಬೇಕು, ಅಕ್ಕಪಕ್ಕ ಹೆಂಗಿದೆ, ಹಿಂಗೆ ತುಂಬ ಎಲ್ಲನೂ ನೋಡ್ತಾರೆ ಅವರು. ಜಾಗದ ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್ ಅವರು. ಸೊ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಆ ಜಾಗ ಅಂತ ಅಂದಾಗ ನಾವು ಇಮಿಡಿಯೇಟಾಗಿ ಅದನ್ನು ಪ್ರೊಸೀಡ್ ಮಾಡಿದ್ದು ನಾವು ಅದೊಂದು ಜಾಗದ ಬಗ್ಗೆ. ಸೊ ಅದು ಅಂಡರ್ ಪ್ರಾಸೆಸ್. ಅದು ಇವಾಗ ಅಗ್ರಿಮೆಂಟ್ ಆಗಿರುತ್ತೆ, ಅದಾದಮೇಲೆ ಲೋನ್ ಪ್ರಾಸೆಸ್ ಆಗುತ್ತೆ, ಅದಾದಮೇಲೆ ಹಾಗೆ ಒಂದೊಂದೇ ಅದರಲ್ಲಿ ಇರುತ್ತೆ, ಒಂದಿಷ್ಟು ಟೈಮ್ ತೊಗೊಳ್ಳೋವಂಥ ಒಂದು ಪ್ರಾಸೆಸ್ ಇರುತ್ತೆ ಅದರಲ್ಲಿ. ಸೊ ಅದನ್ನು ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮೇ ಬಿ ಇವಾಗ ಆಷಾಢ ಬರುತ್ತೆ, ಇವಾಗ ನೆಕ್ಸ್ಟ್ ಜುಲೈಯಲ್ಲಿ ಆಷಾಢ ಬರುತ್ತೆ, ಆವಾಗ ಎಲ್ಲ ಸ್ಟಾಪ್ ಆಗುತ್ತೆ, ಏನೂ ಇದು ಮಾಡೋಕ್ಕೆ ಹೋಗೋದಿಲ್ಲ. ಆಗಸ್ಟಿಗೆ ನಾವು ರಿಜಿಸ್ಟ್ರೇಷನ್ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿವರೆಗೂ ಇದು ಅಂಡರ್ ಪ್ರಾಸೆಸ್ ಅಂತ ಹೇಳ್ಬೋದು ನಾನು ನಿಮಗೆ, ಅಷ್ಟೇ. ಓಕೆ, ಸದ್ಯಕ್ಕೆ ಅದರ ಸ್ಟೇಟಸ್ ಹಿಂಗಿದೆ. ಆಮೇಲೆ ಏನಂತ ಹೇಳಿದ್ರೆ, ಈ ನಾವು ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಕೆಲಸ ಕೈ ಹಾಕಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಏನಾದರೂ ಒಂದು ಅದು ಕರೆಕ್ಟಾಗಿ ಆಷಾಢ ಟೈಮಿಗೆ ಬರುತ್ತೆ. ಆಷಾಢ ಇದ್ದಾಗಲೇ ನಮಗೆ ಅದು ಆಗೋದು. ಅದು ಏನಂತ ಗೊತ್ತಿಲ್ಲ, ಎಲ್ಲರಿಗೂ ಆಷಾಢ ಆಗಲ್ಲ ಅಂತಾರೆ. ಬಟ್ ನಮಗೆ ಮೋಸ್ಟ್ ಆಫ್ ದ ಟೈಮ್ ಅಲ್ಲ, ಎವ್ರಿ ಇಯರು ಆಷಾಢ ಟೈಮಲ್ಲೇ ನಾವೇನಾದ್ರು ಒಂದು ಬೈ ಮಾಡೋ ಥರ ಆಗುತ್ತೆ, ಆಷಾಢ ಟೈಮಲ್ಲೇ ನಾವೇನಾದ್ರು ಒಂದು ಕೈ ಹಾಕೋ ಥರ ಆಗುತ್ತೆ. ಸೊ
ಅದು ಏನಂತ ಗೊತ್ತಿಲ್ಲ, ಯಾವಾಗಲೂ ಹಂಗೆ ಆಗುತ್ತೆ. ಬಟ್ ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಇವಾಗ ಮತ್ತೆ ಮಧ್ಯದಲ್ಲಿ ಏನಾದರೂ ಆಷಾಢ ಬಂದುಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ, ಏನೂ ಪ್ರೊಸೀಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಂಚೆನೇ ಅಗ್ರಿಮೆಂಟ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅಗ್ರಿಮೆಂಟ್ ಎಲ್ಲ ಆದಮೇಲೆ ಅದ್ರದ್ದು ಪ್ರಾಸೆಸ್ ಆರಾಮಾಗಿ ಅಲ್ಲಿ ನಡೆಯುತ್ತೆ ಆಫೀಸಲ್ಲಿ. ಬಟ್ ಇವಾಗ ನಮ್ಮದು ಜುಲೈ ಮಂತ್ ಆದಮೇಲೆ ನಾವು ರಿಜಿಸ್ಟ್ರೇಷನ್ ಅಂತ ಹೇಳಿದ್ದೀವಿ, ಆಗಸ್ಟು ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳಿದ್ದೀವಿ. ಸೊ ಅದೊಂದು ಆಗಬೇಕು ಅಷ್ಟೇ. ಅದಾದಮೇಲೆ ಅದ್ರ ನೆಕ್ಸ್ಟು ಬೋರ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಮಾಡಿಸ್ಬಿಡ್ತೀವಿ, ಅಲ್ಲಿ ಇನ್ನೇನು ಬ್ಯಾಲೆನ್ಸ್ ಇರಬಾರ್ದು ಆ ರೀತಿ ಮಾಡಿಸ್ತೀವಿ. ಬೋರ್ ಹಾಕ್ಸ್ಬಿಟ್ಟು ಒಂದು ಗಾರ್ಡನ್ ಥರ ಮಾಡಿ ಬಿಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಇವಾಗ ಸದ್ಯಕ್ಕಂತೂ ಮನೆಯೆಲ್ಲ ಏನು ಕಟ್ಟಲ್ಲ ಗೈಸಲ್ಲಿ. ಸೊ ಏನಂತ ಹೇಳಿದ್ರೆ ಒಂದು ಗಾರ್ಡನ್ ಥರ ಮಾಡಿ ಅವಾಗವಾಗ ಹೋಗಿ ನೋಡ್ಕೊಬರ್ತೀವಿ ಅಷ್ಟೇ. ಇಷ್ಟು ಸದ್ಯಕ್ಕೆ ನಮ್ಮ ತಲೆಯಲ್ಲಿರೋಂಥ ಪ್ಲ್ಯಾನು ಅಷ್ಟೇ. ಓಕೆ, ಈಗ ಬನ್ನಿ. ಐ ಹೋಪ್ ಇವತ್ತಿನ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ ಅಂತ ಹೇಳ್ತಾ ಬಾಯ್.